ನಮಸ್ಕಾರ ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಪ್ರೀತಿ ಆಕಾಶ್. ಇತ್ತೀಚೆಗೆ ಐಟಿ ಕಂಪನಿಗಳು ಸಾವಿರಾರು ಉದ್ಯೋಗಿಗಳನ್ನ ಮನೆಗೆ ಕಳಿಸ್ತಾ ಇರೋದು ಆತಂಕದ ವಿಷಯ. ಹಲವರ ಕನಸಿನ ಉದ್ಯೋಗಗಳು ಕ್ಷಣ ಮಾತ್ರದಲ್ಲಿ ಕಳೆದು ಹೋಗ್ತಾ ಇದೆ. ಇದಕ್ಕೆ ಕಾರಣ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಎಂಬ ಹೊಸ ತಂತ್ರಜ್ಞಾನ. IBM, ಗೂಗಲ್, ಅಮೆಜಾನ್, ಮೆಟಾ, ಸ್ಪಾಟಿಫೈ ಮುಂತಾದ ದೊಡ್ಡ ಟೆಕ್ ಕಂಪನಿಗಳು ಸಹ ತಮ್ಮ ಸಿಬ್ಬಂದಿ ಸಂಖ್ಯೆಯನ್ನು ಕಡಿಮೆ ಮಾಡುವ ದಿಕ್ಕಿನಲ್ಲಿ ಕ್ರಮ ಕೈಗೊಂಡಿವೆ. ಇತ್ತೀಚಿನ ವರದಿಗಳ ಪ್ರಕಾರ ಈ ವರ್ಷದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಂಪನಿಗಳು ಲಕ್ಷಾಂತರ ಉದ್ಯೋಗಿಗಳನ್ನ ಮನೆಗೆ ಕಳುಹಿಸಿವೆ ಅನ್ನೋ ಮಾಹಿತಿ ಇದೆ. ಈಗ ಇನ್ಫೋಸಿಸ್ ಸರದಿ. ಇನ್ಫೋಸಿಸ್ ಭಾರತದ ಅತ್ಯಂತ ದೊಡ್ಡ ಐಟಿ ಕಂಪನಿ. ಈಗ ಇನ್ಫೋಸಿಸ್ ತನ್ನ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋ ಸುಮಾರು 400 ಉದ್ಯೋಗಿಗಳ ಲೇ ಆಫ್ ಮಾಡಿದೆ ಅನ್ನೋ ಆತಂಕಕಾರಿ ವಿಷಯ ತಿಳಿದು ಬಂದಿದೆ. ಇಂಜಿನಿಯರ್ಸ್ ಸೇರಿದಂತೆ ಎಲ್ಲಾ ವಿಭಾಗಗಳಲ್ಲೂ ಲೇ ಆಫ್ ಆಗಿದೆ ಎನ್ನಲಾಗಿದೆ. ಲೇ ಆಫ್ಗೆ ಕಾರಣವೇನು ಅಂತ ನೋಡೋದಾದ್ರೆ, ಎಕನಾಮಿಕ್ ಟೈಮ್ಸ್ ವರದಿ ಪ್ರಕಾರ ಕ್ಯಾಂಪಸ್ನಲ್ಲಿ ಆಯ್ಕೆಯಾದ 700 ಮಂದಿಯನ್ನ 2024ರ ಅಕ್ಟೋಬರ್ನಲ್ಲಿ ಟ್ರೈನಿಗಳಾಗಿ ನೇಮಕ ಮಾಡಿಕೊಳ್ಳಲಾಗಿತ್ತು. ಇವರಲ್ಲಿ 400 ಉದ್ಯೋಗಿಗಳನ್ನ ಲೇ ಆಫ್ ಮಾಡಲಾಗ್ತಾ ಇದೆ. ಇಂಟರ್ನಲ್ ಅಸೆಸ್ಮೆಂಟ್ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗದ ಹಿನ್ನೆಲೆಯಲ್ಲಿ ಈ ಕ್ರಮ ತೆಗೆದುಕೊಳ್ತಾ ಇರುವುದು ತಿಳಿದು ಬಂದಿದೆ. ಫ್ರೆಷರ್ಗಳನ್ನ ಕೆಲಸದಿಂದ ತೆಗಿತಾ ಇರೋ ಸಂಗತಿಗಳನ್ನ ಇನ್ಫೋಸಿಸ್ ಕಂಪನಿಯೇ ದೃಢಪಡಿಸಿದೆ. ಎಕನಾಮಿಕ್ ಟೈಮ್ಸ್ ಪ್ರಕಾರ 700 ಮಂದಿ ಕ್ಯಾಂಪಸ್ ನೇಮಕಾತಿಗಳನ್ನ ಲೇ ಆಫ್ ಮಾಡಲಾಗ್ತಾ ಇದೆ. ಆದರೆ ಇನ್ಫೋಸಿಸ್ ನೀಡಿರೋ ಮಾಹಿತಿ ಪ್ರಕಾರ ಲೇ ಆಫ್ ಆಗ್ತಾ ಇರೋ ಸಂಖ್ಯೆ ಸುಮಾರು 350 ಇದೆ. 2022ರಲ್ಲಿ ಕಾಲೇಜು ಕ್ಯಾಂಪಸ್ಗಳಲ್ಲಿ ಹಲವರನ್ನ ಇನ್ಫೋಸಿಸ್ ಆಯ್ಕೆ ಮಾಡಿಕೊಂಡಿತ್ತು. ಇವರಿಗೆ ಆಫರ್ ಲೆಟರ್ ಕೂಡ ನೀಡಲಾಗಿತ್ತು. ಬಳಿಕ 1,000 ಮಂದಿಗೆ ಕೆಲಸಕ್ಕೆ ಬರಲು ಪತ್ರ ನೀಡಲಾಗಿತ್ತು. ಇವರನ್ನ ಸಿಸ್ಟಮ್ ಇಂಜಿನಿಯರ್ಸ್ ಮತ್ತು ಡಿಜಿಟಲ್ ಸ್ಪೆಷಲಿಸ್ಟ್ ಇಂಜಿನಿಯರ್ಸ್ ಹುದ್ದೆಗಳಿಗೆ ಟ್ರೈನಿಗಳಾಗಿ ನೇಮಕ ಮಾಡಿಕೊಳ್ಳಲಾಗಿದೆ. ಈ ಆಂತರಿಕ ಪರೀಕ್ಷೆಗಳಲ್ಲಿ ಪಾಸ್ ಆದವರಿಗೆ ಕೆಲಸದಲ್ಲಿ ಮುಂದುವರಿಯಲು ಅವಕಾಶ ಇದೆ. ಫೇಲ್ ಆದವರನ್ನ ಲೇ ಆಫ್ ಮಾಡಲಾಗ್ತಾ ಇದೆ ಎನ್ನುವಂತಹ ಮೂಲಗಳು ಮಾಹಿತಿಯನ್ನು ನೀಡಿವೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.